ಇಂದು ಜನವರಿ 19ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಒಂದು ಉತ್ತಮವಾದ ಗಂಭೀರ ಚಿಂತನೆಯ ಬರಹ. ಶಿರೋನಾಮೆ ಸೆಕ್ಯುಲಾರಿಸಮ್ ಇನ್ ಆ್ಯಕ್ಷನ್. ಸೆಕ್ಯುಲಾರಿಸಮ್ ಇನ್ ಆ್ಯಕ್ಷನ್. The cry is frequently raised that spokesmen of religion should stick to religion and not have anything to say about business, economics and social relations. It need only to be stated that whatever the problems of business and industrial relations become problems of virus and vice, or problems that affect people spiritually, spokesmen of religion have not only a right but a duty to speak out. It is one of the curses of secularism that it decrees a complete separation between religion and business. Human beings can save their souls only by keeping the 10 commandments in all the relationships of their lives. True religion shows its influence in every part of our conduct. It is like the sap of a living tree which penetrates the most distant boughs. A man who puts aside his religion because he is going into society is like the one taking off his shoes because he is about to walk upon the thorns. Good. ಕೆಳಗೆ ಅಂಡರ್ ಬರಹ ಇದೆ. ಮ್ಯಾನ್ hungers and thirst not for the bread alone, but for the bread of eternal life, for truth, beauty, goodness and holiness. To achieve harmony is the aim of his existence. ಎಸ್ ರಾಧಾಕೃಷ್ಣನ್. ಅಬೌಟ್ ಜನವರಿ 19ರ ಈ ಬರಹ ಜಾತ್ಯತೀತೆಯ ಒಂದು ಆಚರಣೆ, ಒಂದು ಕಾರ್ಯವಿಧಾನ ಕುರಿತು ಚಿಂತನೆ. ನೀವು ಧರ್ಮ ಬೋಧಕರು ಆಗಿದ್ದಲ್ಲಿ ಕೇವಲ ಅದಕ್ಕೆ ಮಾತ್ರ ನಿಮ್ಮನ್ನು ಕಟ್ಟಿಹಾಕಿಕೊಳ್ಳಿರಿ. ನಿಮಗೇಕೆ ಬೇಕು ವ್ಯವಹಾರ, ಆರ್ಥಿಕತೆ ಹಾಗೂ ಸಾಮಾಜಿಕ ಸಂಬಂಧಗಳ ವಿಷಯಗಳು? ಇಲ್ಲ, ಹಾಗಲ್ಲ. ಇದನ್ನು ಹೀಗಲೂ ಹೇಳುವುದಿದೆ. ಯಾವಾಗ ನಿಮ್ಮ ವ್ಯವಹಾರ, ಉದ್ಯೋಗದ ಸಂಬಂಧಗಳು ಸಮಸ್ಯೆಗಳಾಗುತ್ತಾ, ಯಾವ ರೀತಿ ಅಂದರೆ ಯಾವುದು ಸದ್ಗುಣದ್ದು ಮತ್ತಿನ್ಯಾವುದು ದುರ್ಗುಣದ್ದು ಅಂದಾಗ, ಅಥವಾ ಜನರಿಗೆ ಅಧ್ಯಾತ್ಮದ ವಿಷಯಗಳಲ್ಲಿಯೂ ಪ್ರಭಾವ ಬೀರುವ ಸಮಯ ಬಂದಾಗ, ಆಗ ಧಾರ್ಮಿಕ ಬೋಧಕರಲ್ಲಿ ಕೇವಲ ಯೋಗ್ಯವೆನಿಸಿ ಮಾತು ಆಡಬೇಕೆನಿಸುತ್ತದೆ, ಉಪದೇಶ ಬೇಕಾಗುತ್ತದೆ. ಬಹಿರಂಗವಾಗಿ ಓಪನ್ ಹೇಳ್ರಿ ನಮಗೆ ಅಂತ ಹೇಳಿದ. ಜಾತ್ಯತೀತೆಯು ಪಡೆದಿರುವ ಶಾಪವೇ ಅದು. ಧರ್ಮ ಮತ್ತು ವ್ಯವಹಾರಗಳನ್ನು ಸಂಪೂರ್ಣವಾಗಿ ಬೇರೆಯಾಗಿಸಿ ಇಟ್ಟ ಆ ಕಟ್ಟಳೆ, ಆ ಒಂದು ತೀರ್ಪು ಆಗಿದೆ. ಮಾನವರು ತಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳಲು 10 ಕಮಾಂಡ್ಮೆಂಟ್ಸ್, ಕ್ರಿಶ್ಚಿಯನ್ ಧರ್ಮದ 10 ಆಜ್ಞೆಗಳೇನವಲ್ಲ ಅವುಗಳನ್ನು ಪಾಲಿಸಲಿ.
ತಮ್ಮ ಜೀವನದ ಎಲ್ಲ ಸಂದರ್ಭಗಳಲ್ಲಿ ಇರಿಸಿಕೊಂಡಾಗ ಅದು ಸಾಧ್ಯವಾಗುವುದು. ನಿಜವಾದ ಧರ್ಮವು ತನ್ನ ಪ್ರಭಾವವನ್ನು ಪ್ರತಿಯೊಂದು ನಡವಳಿಕೆಯಲ್ಲಿ ತೋರಿಸುತ್ತದೆ. ನಿಜವಾದ ಧರ್ಮ, ಉದಾಹರಣೆಗೆ ಒಂದು ಸಜೀವ ಗಿಡ, ಆ ಗಿಡದ ಸಸ್ಯ ರಸ ಆ ಗಿಡದ ಎತ್ತರದ ತುದಿಯ ಕೊಂಬೆಗೆ, ಸಣ್ಣ ಟೊಂಗೆಗೆ, ಆ ರೆಂಬೆಯಲ್ಲಿಯೂ ಸಹ ಹೋಗಿರುತ್ತದೆ, ಚುಚ್ಚಿ ಹೋಗಿರುತ್ತದೆ. ಓರ್ವ ಮನುಷ್ಯ ತಾನು ಜಾತ್ಯತೀತನಾಗಲು ಕಾಲಿಟ್ಟಾಗ ಧರ್ಮವನ್ನು ಬೇರೆಯಾಗಿಯೇ ಇರಿಸಿದ್ದೇ ಆದರೆ ಅದು ಸರಿಯಾದುದಲ್ಲ. ಉದಾಹರಣೆಗಾಗಿ ಓರ್ವನು ಮುಳ್ಳುಗಳ ಮೇಲೆ ನಡೆಯಬೇಕಾಗಿದೆ. ಆಗವನು ತನ್ನ ಪಾದರಕ್ಷೆಗಳನ್ನು ತೆಗೆದಿರಿಸಿ ನಡೆದಂತೆ ಆಗುತ್ತದೆ. ಅಂದರೇನು? ಮುಳ್ಳುಗಳು ಕಾಲಿಗೆ ನಡುತ್ತವೆ, ನೋವಾಗುತ್ತದೆ. ಈ ರೀತಿ ಒಂದು ಗಂಭೀರವಾದ ಚಿಂತನೆ. ಅಂಡ್ರ ಬರಹ, ಮನುಷ್ಯನಲ್ಲಿ ಕೇವಲ ರೊಟ್ಟಿಗಾಗಿ, ನೀರಡಿಕೆಗಾಗಿ ಹಸಿವು ಇರುವುದಿಲ್ಲ. ಅಲ್ಲುಂಟು ಅನಂತ ಜೀವನದ ಹಸಿವು. ಅದು ಸತ್ಯ, ಸೌಂದರ್ಯ, ಒಳ್ಳೆಯತನ ಹಾಗೂ ಪವಿತ್ರತೆಯದು. ಇವೆಲ್ಲದರ ಸಾಮರಸ್ಯವನ್ನು ಸಾಧಿಸುವುದೇ ಮನುಷ್ಯನ ಅಸ್ತಿತ್ವದ ಗುರಿ, ಉದ್ದೇಶ ಆಗಿದೆ. ಎಸ್ ರಾಧಾಕೃಷ್ಣನ್ ಹೇಳ್ತಾರೆ. ಇನ್ನು ಆ 10 ಕಮಾಂಡ್ಮೆಂಟ್ಸ್ ಅಂತ ಬಂತಿಲ್ಲ ಶಬ್ದ. ಏನಪ್ಪ ಅಂತಂದ್ರೆ, ಅವಾಗ ಕ್ರಿಸ್ತ ಹೇಳಿದ್ದು, ನಾನಲ್ಲದೆ ಬೇರೆ ದೇವರು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, 2 ದೇವರನ್ನು ಅಯೋಗ್ಯ ಕೆಲಸಕ್ಕಾಗಿ ಉಪಯೋಗಿಸಬಾರದು, ಸಬ್ಬತ್ ದಿನ ಅನ್ನೋದು ಆ ಒಂದು ಪುಣ್ಯ ದಿನವನ್ನು ಎಲ್ಲರೂ ಆಚರಿಸಬೇಕು, ತಂದೆ ತಾಯಿಗಳನ್ನು ಅತ್ಯಂತ ಗೌರವದಿಂದ ನೋಡಿಕೊಳ್ಳಬೇಕು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ನುಡಿಯಬಾರದು, ಬೇರೆಯವರ ಆಸ್ತಿ ಮೇಲೆ ಕಣ್ಣು ಹಾಕಬಾರದು. ಇವು 10 ಕಮಾಂಡ್ಮೆಂಟ್ಸ್ ಆಚರಣೆಗಾಗಿ. ಹಲೋ, ನಮಸ್ಕಾರ ಎಲ್ಲರಿಗೂ.